ಇವತ್ತು ಅಪಪ್ರಚಾರದ ವಿರುದ್ಧ ಧರ್ಮಸ್ಥಳ ಪಾದಯಾತ್ರೆ ಹಮ್ಮಿಕೊಂಡಿದ್ದೀರಾ, ಹೇಳ್ತೀರಾ ಸರ್? ಈಗ ಏನು ಅಪಪ್ರಚಾರ ಮಾಡಿ ಧರ್ಮಸ್ಥಳ ಚಲ ಅಂದ್ಬಿಟ್ಟು ನಮ್ಮ ರಾಜ್ಯಾಧ್ಯಕ್ಷರ ವಿಜೇಂದ್ರಣ್ಣವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಾರ್ಟಿ ನಿರ್ಮಲ ವಿಧಾನಸಭಾ ಕ್ಷೇತ್ರ ವತಿಯಿಂದ ಸುಮಾರು ಇವತ್ತೊಂದು 300 ಕಾರುಗಳಲ್ಲಿ ಕಾರ್ ರ್ಯಾಲಿಯನ್ನು ಮಾಡಿಕೊಂಡು ನಾವು ಧರ್ಮಸ್ಥಳವನ್ನು ಸಾಯಂಕಾಲಕ್ಕೆ ತಲುಪ್ತೀವಿ ಸರ್. ನಾಳೆ 2 ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷ ವಿಜೇಂದ್ರ ನೇತೃತ್ವದಲ್ಲಿ ಹಾಗೂ ಎಲ್ಲ ನಮ್ಮ ಶಾಸಕರುಗಳು, ಮಾಜಿ ಶಾಸಕರು, ಹಾಲಿ ಶಾಸಕರು ಮತ್ತು ನಮ್ಮ ಕಾರ್ಯಕರ್ತರುಗಳು ಎಲ್ಲರೂ ಸೇರಿ ಸುಮಾರು ಬೃಹತ್ತಾದ ಸಮಾವೇಶ ಮಾಡಿ ಅಲ್ಲಿ ಉತ್ತರವನ್ನು ನೀಡಲಿಕ್ಕೆ ಇವತ್ತು ನಾವೆಲ್ಲ ಸಜ್ಜಾಗಿ ನಿರ್ಮಲ ವಿಧಾನಸಭಾ ಕ್ಷೇತ್ರದಿಂದ ಹೊರಟಿದ್ದೀವಿ ಸರ್. ಎಷ್ಟು ಸಾವಿರ ಜನ ಹೊರಡ್ತಾ ಇದ್ದಾರೆ ಸರ್? ಈಗ ನಮ್ಮ ಜಿಲ್ಲೆಯಿಂದ ಒಟ್ಟು 2,000 ಜನ ಹೊರಟಿದ್ದೀವಿ. ದೇವನಹಳ್ಳಿ, ದೊಡ್ಡಬಳ್ಳಾಪುರ, ನೆಲಮಂಗಲ, ಹೊಸಕೋಟೆಯಿಂದ ಸೇರಿ ಒಟ್ಟು 2,000 ಜನ ಹೋಗಿದೆ. 2,000 ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮತ್ತು ರೂಮ್ ವ್ಯವಸ್ಥೆ ಎಲ್ಲ ಸಿದ್ಧವಾಗಿದೆ ಸರ್. ಏನು ಹೇಳ್ತೀರಿ ಸರ್ ಇವತ್ತು ಹೋರಾಟ ಮಾಡ್ತೀವಿ? ಇವತ್ತು ಹೋರಾಟದ ಬಗ್ಗೆ ಏನು ಹೇಳ್ತೀರಾ? ಹೋರಾಟದ ಬಗ್ಗೆ ನಾವು ಯಾಕಂದ್ರೆ ಇದು ಏನು ನಡೀತಾ ಇದೆ ಕುತಂತ್ರ, ಕಾಂಗ್ರೆಸ್ಸಿನ ಕುತಂತ್ರಕ್ಕೆ ಇದು ತಕ್ಕ ಉತ್ತರ ಇವತ್ತು ಜನಗಳು ಉತ್ತರ ಕೊಡ್ತಾ ಇದ್ದಾರೆ, ನೋಡ್ತಾ ಇದ್ದಾರೆ. ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಯಾರು ಕುತಂತ್ರ ಕೊಟ್ಟಿದ್ದಾರೆ ಅವರಿಗೆ ಪರಿಣಾಮ ಬೀರೇ ಬೀರ್ತದೆ ಸರ್. ಕಾಂಗ್ರೆಸ್ ಶಾಸಕರು ಸಹ ಯಾತ್ರೆ ಮಾಡಿದ್ರು, ಅವ್ರ ಕರ್ಮ ಫಲನ ಅವ್ರು ತೀರಿಸ್ಕೊಳಕ್ಕೋಸ್ಕರ ಮಾಡಿದ್ದಾರೆ ಹೊರತು ಅದು ಯಾವುದೇ ರೀತಿ ಕರ್ಮ ತೀರಲ್ಲ ಅವ್ರಿಗೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ನಮ್ಮ ಜನಗಳು ಹಿಂದೂ ಧರ್ಮದ ಏನು ಪಾಲನೆ ಮಾಡ್ಬೇಕು ಅದು ಮಾಡ್ಕೊಡ್ಬೇಕು, ಅದು ಅವ್ರಿಗಂತೂ ಕರ್ಮ ತೀರಲ್ಲ ಸರ್.